ನನ್ನ ಹೆಸರು ಸುಧೀಲ್ಗೌಡ ಅಂತ ಹೆಡೋಣಿಂದ ಬಂದಿದ್ದೀನಿ. ಸಾವಯವ ಕೃಷಿಕರ ಸಂಘ 28ನೇ ಚರ್ಚಾಗೋಷ್ಠಿಯನ್ನು ಶ್ರೀ ರಾಮಲಿಂಗಪ್ಪ ಅವರು ಹೊಲದಲ್ಲಿ ನಡೆಸ್ತಾ ಇದ್ದು, ಇದು ಸತತ ಅವ್ರಿಗೆ ಎರಡನೇ ಬಾರಿ ಆಗಿದೆ. ಹೊಸ ವಿಚಾರನ ಹೊಸ ರೈತರು ಹೇಳ್ಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಮ್ಮಲ್ಲಿ ಏನಂದ್ರೆ ನಾವು ಭತ್ತದ ಬೇಸಾಯ ಜಾಸ್ತಿ ಮಾಡ್ತೀವಿ. ಈಗ ಸುಗ್ಗಿಯೊಳಗೆ ಉಗ್ಗಿದ್ವಿ ನಾವು ಭತ್ತನ. ಈಗನೂ ಕಾವೇರಿ ಸೋನ ಉಗ್ಗಿ ಬೆಳೀತಾ ಇದ್ದೀವಿ. ಈಗ ಉಗ್ಗಿದ್ದೂ ಈ ಕಟಾವು ಹಾಕ್ತಾ ಇದ್ದೀವಿ. ಎಕರೆಗೆ 50-55 ಚೀಲ ಬರ್ತಾ ಇದ್ದೀವಿ ಕಾವೇರಿ ಸೋನ. ಕಾವೇರಿ ಸೋನ ಆರನ್ನಾರು ಮತ್ತು ಗಿಡ್ಡ ಆರನ್ನಾರು ಅಂತೇಳಿ ನಮ್ಮಲ್ಲಿ 3 ಪ್ರಚಲಿತ ತಳಿಗಳನ್ನು ಜಾಸ್ತಿ ಮಾಡ್ತಿದ್ದಾರೆ. ಅವು ಉಗ್ಗಿದ ತಳಿಗಳು 55 ಚೀಲ ಬರ್ತಾ ಇದ್ದಾವೆ. 76-78 kg ತೂಕ ಬರ್ತಾ ಇದ್ದಾವೆ. 1440 ರೂಪಾಯಿದಂಗೆ ಕೆಲವರು ರೈತರು ಕೊಟ್ಟಿದ್ದಾರೆ ಅಲ್ಲಿ ಕಾವೇರಿ ಸೋನನ್ನು. ಇನ್ನೂ ಆರನ್ನಾರು ಯಾರ್ದು ಹಾರ್ವೆಸ್ಟ್ ಆಗಿಲ್ಲ, ಇನ್ನೂ ಕಟಾವು ಬಂದಿಲ್ಲ. ಕಾವೇರಿ ಸೋನ ಮಾತ್ರ ಬಂದಿದೆ. ಇಲ್ಲಿ ಬಂದಿರೋ ಭಾಗದಲ್ಲಿ ಅತಿ ಹೆಚ್ಚು ಕಾವೇರಿ ಮತ್ತು ಆರನ್ನಾರು ವೆರೈಟಿನ ನೀವು ಉಗ್ಗಿ ಬಿತ್ತಿ ಬೆಳೆಯೋದಾದರೆ ಎಕರೆಗೆ 15,000-18,000 ಸಾವಿರ ಉಳಿತಾಯ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಇಲ್ಲಿ ಬಂದಿರತಕ್ಕಂಥ ವಿಜ್ಞಾನಿಗಳು ನಮಗೆ ಒಂದು ಗಾರ್ಮೆಂಟ್ ವೆರೈಟಿ ನಮ್ಮಲ್ಲಿ ಜಾಸ್ತಿ ಕಣೆ ನೊಣ ಬರ್ತಾ ಇತ್ತು. ಆ ಕಣೆ ನೊಣ ಸಂಬಂಧ ಒಂದು ವೆರೈಟಿ ಕೊಟ್ಟಿದ್ದರು. ಅದು 5 kg ನಾವು ಹಚ್ಚಿದ್ವಿ ಇದೇ ಭತ್ತ ತಳಿ. ಇದರಲ್ಲಿ ಏನು ವಿಶೇಷತೆ ಅಂದರೆ ಇದಕ್ಕೆ ಗಾಲ್ಮೆಟ್ಸ್ ಬರೋಂಗಿಲ್ಲ. ಇದೇನು ಕೊಳವೆ ಅಂತೀವಲ್ಲ, ಕೊಳವೆ ನಿರೋಧಕ ತಳಿ ಇದು. ಈ ತಳಿ ನಮಗೆ 5 kg ಕೊಟ್ಟಿದ್ರು. ನಾವು ಸಸಿ ಮಡಿಲೇ ಹಚ್ಚಿದ್ವಿ, ಅದು ಚಾಲೆಂಜ್ ಮಾಡಿ. ಅದನ್ನು ಪಕ್ಕದಲ್ಲಿ ಬೇರೆದು ಹಚ್ಚೋಣಂತ ನಮ್ಮದು ನಾಟಿ ಮಾಡಿದ್ವಿ, ಇದನ್ನು ನಾಟಿ ಮಾಡಿದ್ವಿ. ಅದು ಗಾಲ್ಮೆಟ್ಸ್ ಬಂದು ಭಾಳ ಕುಂಠಿತ ಆಗೈತೆ. ಇದು ಭಾಳ ಚೆನ್ನಾಗಿದೆ. ಅದನ್ನು ಇಲ್ಲೊಂದು ವಿಸಿಟ್ ತೊಗೊಂಬಂದಿದ್ವಿ. ಇದ್ರ ಕಾಂಡ ಕೂಡ ಭಾಳ ಸುದೃಢವಾಗೈತೆ. ಬಟ್ ಮಾರ್ಕೆಟ್ ಏನು ಅನ್ಬೋದು ಗೊತ್ತಿಲ್ಲ ನಮಗೆ. ಆ ತಳಿ ಈ ನಮ್ಮ ಗಾಲ್ಮೆಟ್ಸನ್ನು ತಡ್ಕೊಳ್ಳೋ ಶಕ್ತಿ ಇದು ಇದೆ ಅಂತ ತಿಳಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಹೊಸ ರೈತರು ಹೊಸ ಅನುಭವಗಳನ್ನು ಹೇಳಿ ಈ ಒಂದು ಸಂಚಿಕೆಯನ್ನು ವಿಸ್ತಾರವಾಗಿ ತಮ್ಮನ್ನು ಅನಿಸಿಕೆಯನ್ನು ಹೇಳುತ್ತಾ, ಯಾರಾದರೂ ಹೊಸ ರೈತರು ಬಂದರೆ ಇಲ್ಲಿ ನಮಗೆ ಅವಕಾಶ ಇದೆ. ತಾವು ಏನು ಬೆಳ್ತಿದ್ರಿ ಏನಂತ ಹೇಳಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಮಾತು.